ಇದೆ ನನ್ನ ಫಸ್ಟ್ ಬ್ಲಾಗು. ಬೆಳಗ್ಗೆ ದಾಚಿಗೆ ಬಂದು ನೋಡ್ತೀನಿ, ಫುಲ್ಲು ಚಳಿ ಇದೆ ನಮ್ಮೂರು. ನನ್ನ ಮುಖನ ನೋಡ್ಕೊಂಡು ಹೊರಟೆ ಡ್ಯೂಟಿಗೆ ಹೋಗಕ್ಕೆ. ಡ್ರೆಸ್ ತಗೊಂಡು ಸನ್ಲೈಟ್ ನೋಡ್ಕೊಂಡು ಹಂಗೆ ನಮ್ಮೂರು ಹಾಲೆಂಡೇರಿ ನೋಡ್ಕೊಂಡು ಮುಂದೆ ಹೋಯ್ತಾದ್ರೆ ಹಂಗೆ ನಮ್ಮ ಶೆಡ್ ಒಳಕ್ಕೆ ಎಂಟ್ರಿಕ್ತ ಮುಂಚೆ ನಮ್ಮ ಆಡ್ಮನೆ ಮಾತಾಡ್ಸ್ಕೊಂಡು ಶೆಡ್ ಒಳಕ್ಕೆ ಎಂಟ್ರಿ ಕೊಟ್ಬಿಡ್ತೀನಿ. ಹಸನೇ ಇಲ್ಲ ನೋಡು ಅಂದ್ಬಿಟ್ಟು ಕೂಡ್ಲೆ ಎತ್ಕೊಂಡು ಹಂಗೆ ಎರಡು ಕಟ್ಟೆ ಎತ್ಕೊಂಡು ಮೇವು ತರಕ್ಕೆ ಆಚೆ ಹೋಗಿ ನೋಡಿದ್ರೆ ಸ್ಕೂಲ್ ಮಲಗಿದ್ದು. ಯಾರು ಕಟ್ಟಾಕ್ ಕೂತ್ಕೊಂಡ್ರ ಅಲ್ಲಿ ಯಾರು ಕಾಯಿ ತಿಂದ್ವಲ್ಲ ಆಚೆ ಕಟ್ಟಾಕಿದ್ದೀವಿ. ನೋಡಿದ್ರೆ ನೆಕ್ಸ್ಟ್ ಹೋಗುವ ನಮ್ಮ ಜಾಬ್ ಬೆಳಗಿನ ಮೇವು ಕುಯ್ಯೋ ಕಾರ್ಯಕ್ರಮ. ನಮ್ಮ ತೋಟ ಹಂಗೆ ನೋಡಿಕೊಂಡು ಮೇವು ಕುಯ್ಯಕ್ಕೆ ನಿಂತ್ಕೊಂಡೆ. ಮೇವು ಕುಯ್ಯಕ್ಕೆ ಹೋಗ್ಬೇಕು ಅಂದರೆ ರೆಸ್ಪೆಕ್ಟ್ ಹಾಕೊಳ್ಳೇಬೇಕು, ಯಾಕೆಂದರೆ ಕೈಗಳು ಕುಯ್ಕೊಳುತ್ತೆ, ಕೈಗಳು ಕುಯ್ಕೊಳುತ್ತೆ. ಅದಕ್ಕೋಸ್ಕರ ಹಾಕ್ಕೊಂಡು ಕುಯ್ಯಕ್ಕೆ ನಿಂತ್ಕೊಂಡೆ. ಕುಯ್ತಾ ಎರಡರೆ ಮೇವು ಕುಯ್ಬೇಕು. ಕೂದಾಕ್ಬಿಟ್ಟು ಮುಂದೆ ನೋಡಬೇಕು. ಕೂದಾಕಿ ತಿರ್ಗಾ ತೊಗೊಂಡು ಒಳಗೆ ಬಂದೆ. ಒಂದೂವರೆ ಹಾಕಿದ್ದೆ ಫಸ್ಟೇನೆ, ಈ ಒಂದೂವರೆ ಹಾಕ್ತಾಯಿದ್ದೀನಿ. ತಂದಾಕ್ಬಿಟ್ಟು ಸ್ವಲ್ಪ 2 ಮಿನಿಟ್ಸ್ ರೆಸ್ಟ್ ಮಾಡಿ ಮನೆ ಕಡೆ ಹೊರಟೆ. ಹೋಗ್ತಾ ಹಂಗೆ ಹಸ್ಗಳನ್ನ ಮಾತಾಡ್ಸ್ಕೊಂಡು ಹೇಳ್ಬಿಟ್ಟು ಮನೆಗೆ ಹೋಗ್ದೆ. ಫ್ರೆಂಡ್ ಫೋನ್ ಮಾಡಿ ಸ್ವಲ್ಪ ಕೆಲಸ ಐತೆ ಬಾ ಅಂದ, ಅದಕ್ಕೆ ಅವ್ರ ಮನೆ ತಕ್ಕ ಹೋಗ್ತಾಯಿದ್ದೀನಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ನಮ್ಮ ಹುಡುಗ ಕಟ್ಕೊಳ್ತಾ ಇದ್ದ, ಅದಕ್ಕೆ ಗಾಡಿ ಕಲಿಸ್ಬೇಕು ಅಂತ ಫಸ್ಟು ಗಾಡಿನೇ ಕಟ್ಟೋಕ್ಕಾಗಲ್ಲ, ನಗ ಕಟ್ಟಬೇಕು. ನಗ ಕಟ್ಟಿ ಅದು ಕಲಿಸ್ಬೇಕು. ನಮ್ಮ ಹುಡುಗ ಮೈ ತೊಳಿತಾ ಇದ್ದ. ಹಿಂಗೆ ಮೈ ತೊಳೆದ್ಬಿಟ್ಟು ಇಳ್ಕೊಂಡು ನಗ ಹಾಕೊಂಡು ಹೊರಟಿದ್ವಿ. ಹೋಗ್ತಾ ನಾನು ಸ್ವಲ್ಪ ಕೆಲಸ ಇತ್ತು, ತೋಡ ಹತ್ರ ಔಷಧಿ ಹೊಡಿಬೇಕಿತ್ತು. ಮೇಗೆ ಬಿಟ್ಬಿಟ್ಟು ನಮ್ಮ ಹುಡುಗನ ಕರ್ಕೊಂಡು ಅಷ್ಟೊತ್ತಿಗೆ ನಮ್ಮಪ್ಪ ಬಂದು ಆಲ್ರೆಡಿ ಕ್ಯಾನ್ ಇಕ್ಕಿ ಔಷಧಿ ಮಿಕ್ಸ್ ಮಾಡ್ತಾಯಿದ್ರು. ಆಮೇಲೆ ಕ್ಯಾನ್ ಎತ್ಕೊಂಡು ಔಷಧಿ ಹೊಡಿಯಕ್ಕೆ ನಿಂತ್ಕೊಂಡೆ. ಔಷಧಿ ಹೊಡಿಯೋಕ್ಕೆ ಸ್ವಲ್ಪ 20 ಲೀಟ್ರ್ ಕ್ಯಾನು ಬೇಕಿತ್ತು. ಅಂದರೆ ಹುಳುಗಳು ತಿಂತಾಯಿದ್ದೋ, ಅದಕ್ಕೋಸ್ಕರ ಔಷಧಿ ಹೊಡಿತಿರೋದು. ಔಷಧಿ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಈಗ ಸ್ಟಾರ್ಟ್ ಮಾಡಿರೋದು, ನೋಡುವ ಮುಂದೆ ಏನಾಗುತ್ತೆ. ಹೆಂಗೆ ನೀವು ಸಪೋರ್ಟ್ ಮಾಡ್ತೀರಾ ಆ ಥರ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಹಂಗೆ ನಮ್ಮ ಹುಡುಗರು ಎಣ್ಣೆ ಕುಡಿಬೇಕು ಅಂದರು. ಅಲ್ಲೋದು ಒಂದು ಸೀಟಿಂಗ್ ಹಾಕ್ಕೊಂಡು ನಮಗೆ ಎಣ್ಣೆ ಕಿತ್ತದ ಸ್ವಲ್ಪ ಡಿಸ್ಕಷನ್ ಇರುತ್ತಲ್ಲ ಮಾತಾಡ್ಕೊಂಡು ಅಲ್ಲಿಂದ ಬಂದೆ. ದಯಮಾರು ಸ್ವಲ್ಪ ಕೆಲಸ ಇತ್ತು ಅಂತ ಬಂದು ನೋಡ್ತೀನಿ. ತೊಪ್ಪೆ ಇಕ್ಕಿ ಗಲೀಜು ಮಾಡ್ಕೊಂಡು ಬಂದಿದ್ದು. ನಾವು ಡೈಲಿ ತೊಳೆಯೋದ್ರಿಂದ ಸ್ವಲ್ಪ ನೀಟಾಗಿ ಇರ್ತವೆ, ಆದರೆ ಇವತ್ತೊಂದು ಸ್ವಲ್ಪ ಗಲೀಜು ಜಾಸ್ತಿನೇ ಮಾಡ್ಕೊಂಡಿದ್ದು. ಎಲ್ಲ ನಿಗಳಿಸ್ಬಿಟ್ಟು ಇನ್ನೊಂದು 2-3 ಲೋಡ್ ಹಾಕಿರ್ತವೆ, ಅದನ್ನು ಕ್ಲೀನ್ ಮಾಡಿ ಎಲ್ಲ ಬಸ್ಸಿಗೆ ಉಪ್ಪಿಟ್ಟು ಹಾಕ್ಬಿಟ್ಟು ಮುನಿ ಹಾಕಿದ್ದೀನಿ. ಈಗೆಲ್ಲ ಎತ್ತು ಮಾಡಿಬಿಟ್ಟು ದನ್ಗಳು ಮೈ ತೊಳಿವ ಅಂತ ನಿಂತ್ಕೊಂಡೆ. ನೀಟಾಗಿ ತೊಳಿಬಿಡುವ, ಆಮೇಲೆ ಕುಟಿ ತೊಳಿಬೇಕು. ಪೀಡೆಲ್ಲ ತಿನ್ಕೊಂಡಿದ್ದು, ಅದಕ್ಕೆ ನೀರು ಮುಡುತ್ತಾ ಇದ್ದೀನಿ. ಎಲ್ಲ ನೀರು ಮುಳುಗಿ ನಾವು ಇದೇ ಥರನೇ ಮುಳುಗೋದು. ಉನಿ ಹಾಕ್ಬಿಟ್ಟು ವೆಟ್ ಮಾಡಿಬಿಟ್ಟು ಒಳಗ್ಬಿಟ್ಟು ಆಮೇಲೆ ನೀರು ಕುಡಿಸೋದು ತೊಳೆಯೋದಕ್ಕೆ. ಹಿಂಗೆ ಇದ್ದಿದ್ದು ಕೊಟ್ಟಿಯೇನ ಹಿಂಗೆ ಕ್ಲಿಯರ್ ಮಾಡಿದ್ದೀನಿ. ಮಾಡ್ಬಿಟ್ಟು ಮನೆಗೆ ಹೊರಟೆ. ಹಂಗೆ ಹೋಗಿ ನಮ್ಮ ಸ್ವೀಟಿ ಮಾಡ್ತು ಅಂತವ್ರೆ ಮನಗಿಲ್ಲು. ಒಳ್ಳೇದಾಗ್ತದ ನಿನಗೆ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಅಷ್ಟೇ.